ಘನ ಸರ್ಕಾರ 2026 ಮತ್ತು 27ನೇ ಸಾಲಿನ ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು 17ನೇ ಬಜೆಟ್ ಅನ್ನ ಮಂಡಿಸುವ ಮುಖಾಂತರ ಇವತ್ತು ದಾಖಲೆಯನ್ನ ಇವತ್ತು ಮಾಡಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇದು ಅತ್ಯಂತ ಒಂದು ಶ್ರೇಷ್ಠ ಅತ್ಯುತ್ತಮವಾದ ಒಂದು ಬಜೆಟ್ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 17 ಸಾರಿ ಈ ಕರ್ನಾಟಕ ಘನ ಸರ್ಕಾರದ ಏನು ಆಯುವನ್ನ ಮಂಡಿಸೋದ್ರಲ್ಲಿ ಬಹಳ ಯಶಸ್ವಿಯಾಗಿ ಇವತ್ತು ನಡೆದು ಬಂದಿದ್ದಾರೆ. ಇವತ್ತು ಅನೇಕ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ವಿಶೇಷವಾಗಿ ರೈತರಿಗೆ, ನೀರಾವರಿ ಇಲಾಖೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಏನು ನಾವು ಕೊಟ್ಟಿರುವಂಥ 5 ಗ್ಯಾರಂಟಿ ಕಳೆದ 3 ವರ್ಷದಿಂದ ನಾವು 5 ಗ್ಯಾರಂಟಿಯನ್ನ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದ್ವಿ. ಆ ಒಂದು ಮುಂದುವರಿಕೆಯನ್ನ ಇವತ್ತೇನು 3 ವರ್ಷ ಕಳೆದರೂ ಕೂಡ ಆ ವರಿಕೆಯನ್ನ ಮಾಡುವಂಥ ಕೆಲಸ ಈಗಾಗಲೇ ಆಗಿದೆ. ಮತ್ತು ಅನೇಕ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಇಲಾಖೆ ಯಂತ್ರ, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಇವತ್ತು ನಮ್ಮ ಏನು ಜಲಸಂಪನ್ಮೂಲ ಇಲಾಖೆ ಯಂತ್ರ ಅನೇಕ ಕೆರೆಗಳನ್ನು ತುಂಬಿಸುವಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಮತ್ತು ಯಾವ ರೀತಿ ನಾವು ಹಿಂದಿನ ಕಳೆದ 3 ವರ್ಷ ಈ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ನಡೆದು ಬಂದಿತ್ತು, ಎಲ್ಲ ನೀತಿಗಳನ್ನ ಇವತ್ತು ಯಾವುದೇ ಬದಲಾವಣೆ ಮಾಡದೆ ಎಲ್ಲರಿಗೂ ಅದು ಸಮರ್ಪಕವಾಗಿ ಸಿಗುವ ಹಾಗೆ ಇವತ್ತು ಈ ಆಯುವನ್ನ ಮಂಡಿಸಿದ್ದಾರೆ. ಅದರಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ಬಂದರೆ ಮುಖ್ಯವಾಗಿ ಬಹುಬೇಡಿಕೆಯಾದ ನಂದವಾಡಿಗೆ ಏತ ನೀರಾವರಿಯನ್ನ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಯುವದಲ್ಲಿ ಏನು ಸಂಪೂರ್ಣವಾಗಿ ಆ ನಂದವಾಡಿಗೆ ಏತ ನೀರಾವರಿಯನ್ನ ಯೋಜನೆಯನ್ನ ಮುಗಿಸುವಂತ ಒಂದು ಯೋಜನೆಯನ್ನ ಇವತ್ತು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಯೋಜನೆ ಕೂಡ ಖಂಡಿತವಾಗಿ ಮುಗಿಯುತ್ತೆ ಅನ್ನೋ ಒಂದು ಮಾತನ್ನು ನಮ್ಮ ಕ್ಷೇತ್ರದ ರೈತರಿಗೆ, ಏನು ವಂಚಿತ ಆದಂಥ ಹಳ್ಳಿಗಳಿಗೆ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ನಮ್ಮ ಮತಕ್ಷೇತ್ರಕ್ಕೆ ಕಾರ್ಮಿಕ ಇಲಾಖೆ ಯಂತ್ರ ಇವತ್ತು ನಮಗೆ ಒಂದು ಕಾರ್ಮಿಕ ಮಕ್ಕಳಿಗೆ, ಏನು ಕಟ್ಟಡ ಕಾರ್ಮಿಕ ಇರ್ಬೋದು, ಇವತ್ತು ಬಾರ್ ಬೆಂಡರ್ಸ್ ಇರ್ಬೋದು, ಅನೇಕ ಕೂಲಿ ಕಾರ್ಮಿಕರಿಗೆ ಅವರ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಇವತ್ತು ತಾತ್ಕಾಲಿಕವಾಗಿ ಏನು ಸ್ವಂತ ಕಟ್ಟಡ ಇರದೇ ಇದ್ರೂ ಕೂಡ ಅದನ್ನ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭ ಮಾಡೋದಕ್ಕೆ ಇವತ್ತು ಆಯೋಗದಲ್ಲಿ ಅನುಮತಿಯನ್ನ ನೀಡಿದಂಥದ್ದು ಇರ್ಬೋದು. ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕೂಡ ಅನೇಕ ಹಾಸ್ಟೆಲ್ಗಳನ್ನ ಇವತ್ತು ಬಡ ಮಕ್ಕಳಿಗೆ, ಏನು BCM ಆಗಿರ್ಬೋದು, SC/ST ಹಾಸ್ಟೆಲ್ಗಳಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಯಾವ್ಯಾವ ಬಾಡಿಗೆ ಕಟ್ಟಡಗಳಲ್ಲಿದ್ದು ಆ ಸ್ವಂತ ಕಟ್ಟಡವನ್ನ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡಗಳ ನಿರ್ಮಾಣ ಮಾಡೋದಕ್ಕೆ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇದು ಒಂದು ಬಜೆಟ್ ಇತಿಹಾಸವನ್ನು ದಾಖಲೆ ಮಾಡುವಂಥ ಬಜೆಟ್. ಮತ್ತು ಇತಿಹಾಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 17 ಬಜೆಟ್ ಅನ್ನ ಇವತ್ತು ಮಂಡಿಸೋದ್ರ ಮುಖಾಂತರ ಈ ದೇಶದಲ್ಲೇ ಒಬ್ಬ ಆರ್ಥಿಕ ತಜ್ಞನಾಗಿ, ಒಬ್ಬ ಆರ್ಥಿಕ ಇವತ್ತು ಏನು ಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಇಂಥ ಒಂದು ಬಜೆಟ್ ಅನ್ನು ಮಂಡಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕರ್ನಾಟಕ ಘನ ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು, ಧನ್ಯವಾದಗಳನ್ನ ಅರ್ಪಿಸಕ್ಕೆ ಬಯಸ್ತೇನೆ.